ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಹರಿ ಓಂ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಶ್ರೀ ಗುರು ರಾಘವೇಂದ್ರಾಯ ನಮಃ ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿ ವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಪ್ರಾತಸ್ಮರಣೀಯರಾದಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವ ಕಾಲ ಕಲ್ಪವೃಕ್ಷ ಮತ್ತು ಕಾಮಧೇನು ಎನಿಸಿಕೊಂಡಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವ ನಮಗೆಲ್ಲರಿಗೂ ಸಹಿತ ದೊಡ್ಡದಾದಂತಹ ವಿಚಾರ. ಆಚಾರ್ಯರು ವಿಶೇಷವಾಗಿರುವಂತಹ ಅವರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ರಾಘವೇಂದ್ರ ವಿಜಯದಲ್ಲಿ ನಾರಾಯಣಾಚಾರ್ಯರಿಂದ ರಚಿತವಾದಂತಹ ಒಂದು ಗ್ರಂಥ. ದೇವಾನಾಮಿವ ದೇವೇಂದ್ರೋ ಯೋ ದತ್ತ ಇವ ಯೋಗಿನಾಂ ದುಗ್ಧಾಬ್ಧೇರಿವ ಸಿಂಧೂನಾಂ ಗುರುಣಾಂ ಇವ ಪೂರ್ಣದೀಹಿ ಅಂತ. ರಾಯರ ಒಂದು ವೈಭವ ಹೇಗಪ್ಪ ಇತ್ತು ಅಂತಂತಂದರೆ, ದೇವಲೋಕದಲ್ಲಿ ದೇವೇಂದ್ರಂತೆ ಮತ್ತು ಆ ಭೂಲೋಕದಲ್ಲಿ ಹೇಗೆ ಶೇಷದೇವರ ಒಂದು ವಿಶೇಷತೆ ಇದೆ, ಆ ರೀತಿಯಾಗಿ ಭೂಲೋಕದಲ್ಲಿಯೂ ಸಹಿತ ಅದೇ ರೀತಿಯಾಗಿ ಅವರ ವೈಭವ ಅಂತೆ. ಎಲ್ಲ ಲೋಕಗಳಲ್ಲಿಯೂ ಸಹಿತ ಅವರ ಮಹಿಮೆಯನ್ನು ಕೊಂಡಾಡತಕ್ಕಂಥದ್ದು. ಅವರ ಪೂರ್ವಾರಾಧನಾ, ಮಧ್ಯಾರಾಧನಾ ಮತ್ತು ಉತ್ತರಾರಾಧನಾ ಮಹೋತ್ಸವದಲ್ಲಿ ನಮ್ಮ ಕರ್ತವ್ಯ ಏನು ಅಂತಂತಂದರೆ, ಅವರು ಮಾಡಿರುವಂತಹ ಗ್ರಂಥ, ಅವರು ಮಾಡಿರುವಂತಹ ಕೃತಿಗಳು, ಭಗವಂತನ ನಾಮಸ್ಮರಣೆ ಅಂದರೆ ರಾಘವೇಂದ್ರ ತೀರ್ಥರ ಅಂತರ್ಯಾಮಿಯಾದಂತಹ ವಾಯುದೇವರ ಸ್ಮರಣೆ ಮತ್ತು ವಾಯುದೇವರ ಅಂತರ್ಯಾಮಿಯಾಗದಂತಹ ಮೂಲರಾಮಚಂದ್ರ ದೇವರ ಸ್ಮರಣೆಯನ್ನು ನಾವು ವಿಶೇಷವಾಗಿ ಮಾಡತಕ್ಕದ್ದು. ರಾಯರು ಕೇಳ್ತಾರಂತೆ, ಬಂದಾಗ ಭೂಲೋಕದಲ್ಲಿ ವೃಂದಾವನದಲ್ಲಿ 2 ಕಣ್ಣುಗಳನ್ನ ತೆಗೆದು ಕೂತಿರ್ತಾರೆ, ಏನನ್ನ ಮಾಡಿದ್ದೀರಿ ಇಷ್ಟು ದಿವಸಗಳಲ್ಲಿ ನೀವು ಅಂತ. ಯಾವ ರೀತಿಯಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿದ್ದೀರಿ, ಯಾವ ರೀತಿಯಾಗಿ ಮಾಡ್ತೀರಿ, ಮಾಡಬೇಕು ಅನ್ನತಕ್ಕಂಥದ್ದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ರಾಯರ ಆಲ್ರೆಡಿ. ಎಷ್ಟೋ ಗ್ರಂಥಗಳ ಮೂಲಕ ಟೀಕಾಕೃತ್ಪಾದರ ಆಚಾರ್ಯರಲ್ಲಿ ಸಿದ್ಧಾಂತದಲ್ಲಿ ಬಂದಂತಹ ಎಲ್ಲ ಪ್ರತಿಯೊಂದು ಗ್ರಂಥಗಳಿಗೆ ಟೀಕಾ ಟಿಪ್ಪಣಿ ಮಾಡುವುದರ ಮೂಲಕ ಅವರ ಮಹತ್ವ ಏನಿದೆ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಆ ಗ್ರಂಥಗಳ ಅಧ್ಯಯನ ಅಥವಾ ಶ್ರವಣ ಅನ್ನತಕ್ಕಂಥದ್ದು ಬಹಳ ಪ್ರಧಾನವಾದದ್ದು. ಅದಕ್ಕೆ ಯಾರಾದರೂ ಬೈತಾರೆ, ಏನಾದರೂ ಬೈತಿದ್ರೆ ಕಿವಿಗೆ ಹಾಕೊಳ್ಳಪ್ಪ, ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡಬೇಡ ಅಂತ. ಅದೇ ರೀತಿಯಾಗಿ ಬರೀ ಶ್ರವಣ ಅಲ್ಲ, ಶ್ರವಣ ಜೊತೆಗೆ ಮನನವನ್ನು ಮಾಡತಕ್ಕಂಥದ್ದು. ಯಾಕಂದರೆ ಆ ರಾಯರ ಸ್ಮರಣೆ ಹೇಗಿರಬೇಕಪ್ಪ ಅಂತಂತಂದರೆ ಮನನಾತ್ಮಕವಾಗಿರಬೇಕು. ಮನನಾತ್ಮಕವಾಗಿ ಹೋದಾಗ ಅದು ನಮ್ಮ ಇಡೀ ಜೀವನದಲ್ಲಿ ಒಂದು ವಿಶೇಷವಾಗಿರುವಂತಹ ಸ್ಥಾನವಾಗಿ ನಿಲ್ಲುತ್ತಂತೆ ಆ ಒಂದು ಸ್ಮರಣೆ. ಆ ನಿಂತಾಗ ನಮಗೆಲ್ಲರಿಗೂ ಸಹಿತ ರಾಯರು ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಕಾಪಾಡ್ತಾರೆ. ಅವರವರ ಆರಾಧನಾ ಮಹೋತ್ಸವಗಳಲ್ಲಿ ಭೋಜನಾತ್ಮಕವಾಗಿರುವಂತಹ ಸ್ಮರಣೆಯನ್ನು ಮಾಡಬಾರ್ದು. ಶಾಸ್ತ್ರಾತ್ಮಕವಾಗಿರುವಂತಹ ಭಗವಂತನ ನಾಮಸ್ಮರಣೆ, ಭಗವಂತನ ವಿಷ್ಣು ಸರ್ವೋತ್ತಮತ್ವ ಮತ್ತು ವಾಯುಜೀವೋತ್ತಮತ್ವದ ಒಂದು ಸ್ಮರಣೆ, ರಾಯರ ಮಾಡಿರುವಂತಹ ಅಪಾರವಾದಂತಹ ನೈರ್ಗುಣ್ಯವಾದಂತಹ ವಿಶೇಷವಾಗಿರುವಂತಹ ಅವರ ಗ್ರಂಥಗಳ ಸ್ಮರಣೆಯನ್ನು ಮಾಡಬೇಕು. ಮಾಡಿದಾಗ ನಮಗೆ ರಾಯರು ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾರೆ. ಆದ್ದರಿಂದ ರಾಯರ ಆರಾಧನಾ ಮಹೋತ್ಸವ, ಅವರ ಪ್ರಶಂಸೆ ನಮಗೆ ಹೇಳಲಿಕ್ಕೆ ಆಗಲಾರದು. ಅದರಲ್ಲಿ ನಮಗೆ ಅನ್ಫಿಟ್ ಅಂತ, ನಾವೆಲ್ಲ ಅನಯೋಗ್ಯರು ಅಂತ.
ನಮಗೆ ಹೇಳಲಿಕ್ಕೆ ಅಷ್ಟು ಸಹಿತ ಬರೋದಿಲ್ಲ. ಆದರೆ ಭಗವಂತ ಕೊಟ್ಟಿರುವಂತಹ ಯಥಾಮತಿ ಯಥಾಜ್ಞಾನದಿಂದ ಹೇಳಲಿಕ್ಕೆ ನಾನು ಶಕ್ಯನಾಗಿದ್ದೇನೆ. ಎಲ್ಲರಿಗೂ ರಾಯರ ವಿಶೇಷವಾಗಿ ಪರಮಾನುಗ್ರಹ ಆಗಲಿ. ರಾಯರು ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ನೆಲೆಸಲಿ. ಕಲ್ಪವೃಕ್ಷ ಕಾಮಧೇನುವನಾಗಿ ಎಲ್ಲರ ಮನೆಯಲ್ಲೂ ನೆಲೆಸಿ ಅವರವರ ಮನೋವಾಂಛತೆಗಳನ್ನು ಸಂಪೂರ್ಣ ಮಾಡಲಿ ಅಂತೇಳಿ ಈ 2 ಮಾತುಗಳನ್ನು ರಾಯರ ವಾಕ್ಪುಷ್ಪಗಳಲ್ಲಿ, ರಾಯರ ಪಾದಕಮಲಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಇದರಲ್ಲಿ ಏನೇ ದೋಷಗಳಿದ್ದರೂ ಅದು ನಂದು, ಏನೇ ಗುಣಗಳಿದ್ದರೂ ಸಹಿತ ನಮ್ಮ ತಂದೆ ತಾಯಿದೆ ಅಂತೇಳಿ ಸಂಪೂರ್ಣ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಣ ಪ್ರತಿನಿಧಿತ ದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯೇ. ಹರಿ ಓಂ.